ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಅನಂತ ಪ್ರಣಾಮಗಳು. ಬ್ರಹ್ಮಾದಿ ದೇವತೆಗಳಿಗೆ ಅಂದರೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಇವರೇ ಮೊದಲಾದ 200 ಜನ ಋಷಿಗಳು ಅಂತ ಏನಿದ್ದಾರಲ್ಲ, ಇವರಿಗೆ ಅಜ್ಞಾನಾದಿ ದೋಷಗಳಾಗಲಿ, ಅಹಂಕಾರ ಮಮಕಾರಾದಿಗಳಾಗಲಿ, ಕಾಮಕ್ರೋಧಾದಿಗಳಾಗಲಿ ಇರೋದಿಲ್ಲ. ಅದರ ಕೆಳಗಿರತಕ್ಕಂಥ ಗರುಡ ಶೇಷಾದಿಗಳಿಂದ ಹಿಡ್ಕೊಂಡು ಎಲ್ಲ ದೇವತೆಗಳಿಗೆ ಆಗಾಗ ಕ್ಷಣಿಕವಾಗಿ ಸ್ವಲ್ಪ ಕಾಮಕ್ರೋಧಾದಿಗಳು, ಅಹಂಕಾರಾದಿಗಳು ಬರ್ತಾ ಇರ್ತವೆ ಅಂತ ನಾನು ಹೇಳಿದೆ. ಅದಕ್ಕೊಂದು ಉದಾಹರಣೆ ಹೇಳಿದೆ. ರುದ್ರದೇವರಿಗೆ ಒಮ್ಮೆ ಇಂತಹ ಸ್ಥಿತಿ ಬಂತು. ಸಮುದ್ರ ಮಥನ ಆಯಿತು. ಭಗವಂತ ಮೋಹಿನಿ ರೂಪದಲ್ಲಿ ಬಂದು ದೈತ್ಯರನ್ನೆಲ್ಲ ಮೋಹಗೊಳಿಸಿ ದೇವತೆಗಳಿಗೆ ಅಮೃತ ಹಂಚಿದ ಅಂತ ಅಷ್ಟಮಸ್ಕಂದ ಭಾಗವತದಲ್ಲಿ ಮತ್ತು ಬೇರೆ ಬೇರೆ ಪುರಾಣಗಳಲ್ಲಿ ಬರ್ತದೆ. ಈ ವಿಷಯ ದೇವತೆಗಳೆಲ್ಲ ರುದ್ರದೇವರಿಗೆ ಹೇಳಿದರು. ಏನು ಅದ್ಭುತವಾದ ರೂಪ ಸ್ವಾಮಿಯ ಭಗವಂತನ ರೂಪ, ಅದರ ನಮ್ಮ ಜನ್ಮವನ್ನು ಪಾವನ ಮಾಡಿತು. ಆದರೆ ತಾಮಸಾತ್ಮಕವಾದ ಸ್ವರೂಪವುಳ್ಳಂಥ ದೈತ್ಯರನ್ನೆಲ್ಲ ಮೋಹಗೊಳಿಸಿಬಿಡಿತು, ಅವರಿಗೆ ಅಮೃತ ಸಿಗದಂತೆ ಮಾಡಿತು ಅಂತಂದಾಗ ಮೋಹಿನಿಯ ಬಗ್ಗೆ ದೇವತೆಗಳು ಹೇಳಿದ ಮಾತನ್ನು ಕೇಳಿ ರುದ್ರದೇವರಿಗೆ ಸ್ವಲ್ಪ ಹಾಗನ, ಅಂಥ ಅದ್ಭುತವಾದ ರೂಪನ, ಅಷ್ಟು ದೈತ್ಯರನ್ನೆಲ್ಲ ಮೋಹಗೊಳಿಸಿತ ಅಂತಂದು ನನ್ನನ್ನು ಮೋಹಗೊಳಿಸಲಿ ನೋಡೋಣ, ನಾನು ನೋಡ್ತೀನಿ ಅಂಥೇಳಿ ಆ ಮೋಹಿನಿ ರೂಪಿಯಾದ ಭಗವಂತನ ನೋಡಬೇಕು ಅಂತೇಳಿ ಹೋಗ್ತಾನೆ. ಮತ್ತು ಇಲ್ಲಿ ಸ್ವಲ್ಪ ರುದ್ರದೇವರಿಗೆ ಏನಾಯಿತು, ಅಹಂಕಾರ ಬಂತು. ನಾನು ಎನ್ನುವ ನನ್ನನ್ನು ಯಾರು ಮೋಹಗೊಳಿಸ್ಲಾರು, ಯಾಕೆ ನಾನು ಮನ್ಮಥನನ್ನು ಗೆದ್ದವನು, ಮದನ ಜಿತ್, ನಾನು ಮನ್ಮಥನನ್ನೇ ಸುಟ್ಟು ಹಾಕಿದವನು, ಇನ್ನು ಯಾರು ನನ್ನ ಮನಸ್ಸನ್ನು ಕದಲಿಸಲಾರರು ಅನ್ನುವ ರೀತಿಯಲ್ಲಿ. ಅದರ ಒಂದು ಮಾತ್ರ ಗಮನದಲ್ಲಿರಬೇಕು, ದೇವತೆಗಳಿಗಿಂತ ಅಹಂಕಾರ ಅಜ್ಞಾನ ಬಂತು ಅಂತಂದರೆ ಅದು ಜಗತ್ತಿಗೆ ಒಳ್ಳೆಯದಾಗ್ತದೆ ಹೊರತಾಗಿ ಕೆಟ್ಟದಾಗುವುದಿಲ್ಲ. ದುರ್ಜನರಿಗೆ, ಕೆಟ್ಟವರಿಗೆ ಕೆಟ್ಟ ಆಲೋಚನೆ ಬರೋದು ಸಹಜ, ಅಹಂಕಾರ ಮಮಕಾರಗಳು ಬರೋದು ಸಹಜ. ಅದು ಅವರಿಗೆ ಬಂತು ಅಂದರೆ ಅದರಿಂದ ಲೋಕಕ್ಕೆ ಕಂಟಕ ಆಗ್ತದೆ, ಲೋಕಕ್ಕೆ ಕೆಟ್ಟದಾಗ್ತದೆ. ದೇವತೆಗಳಿಗೆ ಅಜ್ಞಾನಾದಿಗಳು ಬಂದರೆ ಕೆಟ್ಟದಾಗೋದಿಲ್ಲ, ಲೋಕಕ್ಕೆ ಒಳ್ಳೆಯದಾಗ್ತದೆ. ಇನ್ನೊಂದು ಸುಂದರವಾದ ಮಾತು, ದೈತ್ಯರಿಗೆ ಕೆಟ್ಟ ಆಲೋಚನೆಗಳು ಬಂದರೆ ಆ ಒಂದು ಕೆಟ್ಟ ಆಲೋಚನೆ, ಇನ್ನೊಂದು ಕೆಟ್ಟ ಆಲೋಚನೆ, ಹಿಂಗೆ ಪರಂಪರೆ ಬೆಳಕೋತ ಹೋಗ್ತದೆ. ದೇವತೆಗಳಿಗೆ ಕೆಟ್ಟ ಆಲೋಚನೆ, ಅಹಂಕಾರ ಮಮಕಾರಾದಿಗಳು ಬರೋದಿಲ್ಲ. ಎಲ್ಲೋ ಒಂದು ಸಲ ಬಂದರೆ ಅದು ಅವರ ದುಃಖ ಪ್ರಾರಬ್ಧದ ನಾಶಕ್ಕಾಗಿ ಬಂದಿರ್ತದೆ. ಇನ್ನೊಂದೇನು ಗೊತ್ತಾ, ಅದು ಒಂದು ಕ್ಷಣಕಾಲ ಇರ್ತದೆ, ಸ್ವಲ್ಪ ಇರ್ತಾರೆ. ಆ ಸ್ವಲ್ಪ ಇದ್ದು ಅದು ಅದೃಶ್ಯ ಆಗಿಬಿಡ್ತದೆ. ಮತ್ತು ಅದರಿಂದ ಅವರಿಗೆ ಆನಂದ ಆಗ್ತದೆ. ಭಗವಂತ ನನಗೆ ಇಂಥ ಅಜ್ಞಾನ ಕೊಟ್ಟು ನನ್ನನ್ನು ಉದ್ಧಾರ ಮಾಡಿದ ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ರುದ್ರದೇವರು ವೈಕುಂಠಕ್ಕೆ ಹೋದ್ರಂತೆ. ಅಲ್ಲಿ ಮೋಹಿನಿ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಕಂಡು ನಿನ್ನ ಮೋಹಿನಿ ರೂಪ ನೋಡಬೇಕು ಅಂತದೆ, ನನಗೇನು ಆಗಲ್ಲ, ಬೇಡ ಅಂತಂತಾರೆ ಪರಮಾತ್ಮ. ನಾರಾಯಣ ವಾಸುದೇವ, ರುದ್ರದೇವ ಬೇಡ, ಯಾಕಂದ್ರೆ ನೋಡ್ತೀಯ, ಅದರಿಂದ ಏನಾಗಬೇಕಾಗಿದೆ, ಅದು ದೈತ್ಯರ ಮೋಹನಕ್ಕಾಗಿ ಬಂದಿದ್ದು, ಇಲ್ಲ ನೋಡಬೇಕು, ನನಗೇನು ಆಗಲ್ಲ, ನೀ ತೋರಿಸು ಅಂತ ನಿಷ್ಠ ಆಗಾರೆ ಅಂತಂತಾರೆ. ಆಗ ಭಗವಂತ ಆ ದೈತ್ಯರ ಮೋಹನಕ್ಕಾಗಿ ಯಾವ ಮೋಹಿನಿ ರೂಪವನ್ನು ಧಾರಣ ಮಾಡಿದ್ನೋ ಅದೇ ಮೋಹಿನಿ ರೂಪವನ್ನು ಧಾರಣ ಮಾಡಿ ರುದ್ರದೇವರ ಮುಂದೆ ನಿಂದಿರ್ತಾರೆ. ಆ ಕ್ಷಣದಲ್ಲಿ ರುದ್ರದೇವರ ಮನಸ್ಸು ಕದಡಿ ಹೋಗುತ್ತದೆ. ಎಲ್ಲಿ ತನಕ ಆಗ್ತದೆ ಅಂದರೆ ಆ ಮೋಹಿನಿ ಅವಳು ಸ್ತ್ರೀ ಅಲ್ಲ, ಸಾಕ್ಷಾತ್ ವಾಸುದೇವನೇ ಆ ರೂಪದಲ್ಲಿ ನಿಂತುಕೊಂಡಿದ್ದಾನ ಎಂಬುದನ್ನು ಕೂಡ ಮರೆತು ಮೋಹಿನಿಯನ್ನು ಆಲಿಂಗನ ಮಾಡಿಕೋಬೇಕು, ಹಿಡ್ಕೋಬೇಕು ಅಂತ ಓಡ್ತಾನೆ ಮಾತು. ಇದು ಭಾಗವತದಲ್ಲಿ ಸ್ಪಷ್ಟವಾಗಿ ಬರ್ತಕ್ಕಂಥದ್ದು. ಸೊ ಗರುಡ ಶೇಷ ರುದ್ರಾದಿಗಳಿಗೆ ಆಗಾಗ ಅಹಂಕಾರ ಮಮಕಾರಾದಿಗಳು ಅಜ್ಞಾನಾದಿಗಳು ಬರ್ತವೆ. ಅವು ಕ್ಷಣಕಾಲ ಮಾತ್ರ ಇರ್ತವೆ, ಅವು ಶಾಶ್ವತ ಇರೋದಿಲ್ಲ. ಮತ್ತು ಅದರಿಂದ ಅವರಿಗೆ ಒಳ್ಳೆಯದಾಗ್ತದೆ. ಏನಾಗ್ತದೆ, ಅವರ ದುಃಖ ಪ್ರಾರಬ್ಧ ನಾಶ ಆಗುತ್ತದೆ. ಆಮೇಲಕ್ಕೆ ರುದ್ರದೇವರು ಎಷ್ಟು ಬಾಧ ಪಟ್ಟಿದ್ದಾರೆ. ಪರಮಾತ್ಮ, ನಿನ್ನ ವಿಚಿತ್ರವಾಗಿರತಕ್ಕಂಥ ಮಾಯಕ್ಕೆ ನಾನು ಬಾನಿಸನಾದೆ, ನಾನು ತಲೆ ಬಾಗ್ತಾ ಇದ್ದೀನಿ, ನಾನೇನು ಸ್ವಲ್ಪ ಇದು ಪಟ್ಕೊಂಡೆ, ನನ್ನನ್ನು ಕ್ಷಮಾ ಮಾಡು, ನನ್ನ ಅಪರಾಧವನ್ನು
ಎಣಿಸಬೇಡ ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಅದ ಕಾರಣ ಅವರಿಗೆ ಅಜ್ಞಾನಾದಿಗಳು ಬಂದರೆ ಅದರಿಂದ ಅನರ್ಥ, ಲೋಕಕ್ಕೆ ಯಾವ ತರಹದ ಅನರ್ಥ ಆಗೋದಲ್ಲ, ಲೋಕಕ್ಕೆ ಒಂದು ಪಾಠ ಆಗ್ತಾರೆ, ಒಂದು ಲೆಸನ್ ಆಗ್ತಾರೆ, ಒಂದು ಉಪದೇಶ ಆಗ್ತಾರೆ. ನೀವು ಕೂಡ ಅಹಂಕಾರಕ್ಕೆ ಒಳಗಾಗಬಾಡ್ರಿ ಎಂಬ ಚಿಂತನೆ ನಮಗೆ ಕೊಡ್ತದೆ. ನಾನು ಎನ್ನುವ ಅಹಂಕಾರಕ್ಕೆ ಒಳಗಾಗಬಾಡ್ರಿ ಅಂಥೇಳಿ. ಸೊ ಈ ರೀತಿಯಾಗಿರ್ತಕ್ಕಂಥ ಈ ಗರುಡ ಶೇಷ ರುದ್ರಾದಿಗಳೆಲ್ಲರೂ ಕೂಡ ಆಗಾಗ ತಪ್ಪು ಮಾಡಲಿಕ್ಕೆ ಅವಕಾಶ ಇದೆ. ಬ್ರಹ್ಮಾದಿಗಳಿದ್ದಾರಲ್ಲ, ಬ್ರಹ್ಮ, ವಾಯುದೇವರು, ಸರಸ್ವತಿ, ಭಾರತಿ, ಇವರೇ ಮೊದಲಾದ 200 ಜನ ಋಷಿಗಳೇನಿದ್ದಾರಲ್ಲ, ಇವರು ಎಂದಿಗೂ ಕೂಡ ಕಾಮಕ್ರೋಧಾದಿಗಳಿಗೆ ವಶರಾಗುವುದಿಲ್ಲ. ಇವರಿಗೆ ಅಹಂಕಾರ ಭವಕಾರಾದಿಗಳು ಬರೋದಿಲ್ಲ. ಇವರು ಆನಂದಮಯರಾಗಿ ಯಾವಾಗೂ ಜ್ಞಾನಾನಂದಾದಿಗಳಿಂದ ಕೂಡಿಕೊಂಡವರಾಗಿರ್ತಾರೆ. ಇದನ್ನು ಸ್ಪಷ್ಟ ಮಾಡ್ತಾರೆ ಜಗನ್ನಾಥದಾಸರು. ನಿರುಪಮಾನಂದಾತ್ಮ. ನಿರುಪಮಾನಂದಾತ್ಮ ಅಂತಂದರೆ ಸಾಕ್ಷಾತ್ ಬ್ರಹ್ಮ ಅಂತ ಅರ್ಥ ಮಾಡಬಹುದು. ಅಸದೃಶ್ಯವಾದ ನಿರುಪಮ, ಅವನು ಸಾಟಿ ಇಲ್ಲದೆ ಇರತಕ್ಕಂಥ ಜೀವಿ, ಅವನಿಗೆ ಸಮಾನವಾದ ಜೀವರೇ ಇಲ್ಲ. ಇವರಿಗೆ 4 ಜನರಿಗೆ ಸಮಾನವಾದ ಜೀವಿಗಳು ಎಲ್ಲಿ ಜಗತ್ತಿನಲ್ಲಿ ಸೃಷ್ಟಿ ಆಗಿಲ್ಲ. ಒಂದರ್ಥ ನಿರುಪಮ. ಆನಂದ. ಯಾಕೆ ಇವರು ಅಸದೃಶ್ಯರಾಗಿರ್ತಕ್ಕಂಥವ್ರು? ಇವರಿಗೆ ಸಮಾನರಾದ ಇನ್ನೊಬ್ಬರು ಯಾಕೆ ಇಲ್ಲ ಅಂದರೆ ಅವರು ಆನಂದಾತ್ಮ ಭವರು. ನಿರುಪಮ ಆನಂದಾತ್ಮ, ಆನಂದಾತ್ಮರು ಅಂದರೆ ಆನಂದವನ್ನೇ ಸ್ವರೂಪವಾಗಿ ಉಳ್ಳವರು. ಅವರು ಆನಂದ ಬಿಟ್ಟರೆ ಮತ್ತೊಂದಿಲ್ಲ, ಅವರಿಗೆ ದುಃಖಾದಿಗಳು ಇಲ್ಲ ಅಂತ ಚಿಂತನೆ ಕೊಡ್ತಾರೆ. ಇನ್ನೊಂದು ಅರ್ಥ ಈಗಾಗಲೇ ಹೇಳಿದೆ, ನಿರುಪಮಾನಂದ ಎಂಬುದಕ್ಕೆ ಅರ್ಥ ಏನು ಗೊತ್ತು? ನಿರುಪಮಾನಂದಾತ್ಮ ಅಂದರೆ ಪರಮಾತ್ಮ ಅಂತ ಅರ್ಥ. ಮೊಟ್ಟ ಮೊದಲನ ಅರ್ಥ ನಿರುಪಮಾನಂದಾತ್ಮ, ಅಸದೃಶ್ಯವಾಗಿರತಕ್ಕಂಥ ಆನಂದವನ್ನೇ ಸ್ವರೂಪವಾಗಿ ಉಳ್ಳವನು ಯಾರು ಅಂದರೆ ಸಾಕ್ಷಾತ್ ನಾರಾಯಣ. ಲಕ್ಷ್ಮಿಗೆ ಕೂಡ ನಿರುಪಮಾನಂದಾತ್ಮತ್ವ ಅದಲ್ಲ, ಅವಳು ಕೂಡ ಅಸದೃಶವಾದ ಆನಂದವನ್ನು ಅನುಭವಿಸ್ತಾ ಇರ್ತಾಳಲ್ಲ, ಅವಳಿಗೆ ದುಃಖಾದಿಗಳ ಸಂಪರ್ಕನೇ ಇಲ್ಲ. ಕರೆಕ್ಟ್, ಇಲ್ಲ ಅಂತಲ್ಲ. ಭಗವಂತನ ಆನಂದ ಏನದಲ್ಲ, ಅದು ಸ್ವರೂಪಭೂತವಾದದ್ದು, ಅದು ಇನ್ನೊಂದರಿಂದ ಬಂದಿದ್ದಲ್ಲ. ಅವನು ಸ್ವತಃ ಆನಂದಮಯ. ಲಕ್ಷ್ಮಿ ಆನಂದದಲ್ಲ, ಲಕ್ಷ್ಮಿ ಕೂಡ ಆನಂದಮಯಳೆ. ಆದರೆ ಅವಳ ಆನಂದ ಎಲ್ಲಿಂದ ಬಂತು ಅಂದರೆ ಭಗವಂತನ ಸೇವೆಯಿಂದ ಬಂತು, ಭಗವಂತನ ದರ್ಶನದಿಂದ ಬಂತು, ಭಗವಂತನ ಉಪಾಸನೆಯಿಂದ ಬಂತು. ಭಗವದ್ ಉಪಾಸನೆಯಿಂದ, ಭಗವಂತನ ದರ್ಶನದಿಂದ, ಅವನ ಲೀಲಾವಿಲಾಸಗಳನ್ನು ನೋಡುವುದರಿಂದ, ಅದರ ಸ್ಮರಣ ಮಾಡುವುದರಿಂದ, ಅವನಲ್ಲಿ ಭಕ್ತಿ ಮಾಡುವುದರಿಂದ ಅವಳಿಗೆ ಆನಂದ. ಸೊ ಲಕ್ಷ್ಮಿಯ ಆನಂದ ಪರಾವಲಂಬಿತ, ಅಂದರೆ ಭಗವಂತನನ್ನು ಆಶ್ರಯಿಸಿಕೊಂಡದೆ. ಭಗವಂತನ ಆನಂದದಲ್ಲ, ಯಾರಿಂದೂ ಬಂದಿದ್ದಲ್ಲ. ಈಗ ನಾವು ಆನಂದ ಪಡ್ತೀವಿ, ನನಗೊಂದು ಆನಂದ ಆಯಿತು ಅಂದರೆ ಅದಕ್ಕೊಂದು ಕಾರಣ ಇರ್ತದೆ. ಒಳ್ಳೆ ಊಟ ಮಾಡಿದರೆ ಆನಂದ ಆಗ್ಬೋದು, ಒಳ್ಳೆ ಸಂಪತ್ತು ಬಂದಿದ್ದರೆ ಆನಂದ ಆಗ್ಬೋದು, ಅಥವಾ ಒಳ್ಳೆ ಪುಣ್ಯಾತ್ಮರನ್ನು ನೋಡಿದಾಗ ಆನಂದ ಆಗ್ಬೋದು. ಏನು ಒಟ್ಟಿನ ಮೇಲೆ ನಮ್ಮ ಆನಂದಕ್ಕೆಲ್ಲ ಒಂದು ಕಾರಣ ಉಂಟು. ನಮ್ಮ ಆನಂದಕ್ಕೆ ಯಾವ ರೀತಿ ಕಾರಣ ಉಂಟೋ ಅದರಂತೆ ಲಕ್ಷ್ಮಿಯಿಂದ ಹಿಡ್ಕೊಂಡು ಸಕಲ ದೇವತೆಗಳು ಕೂಡ ಆನಂದ ಆಗ್ತದೆ. ಅಂದರೆ ಆ ಆನಂದಕ್ಕೆ ಯಾವುದೋ ಒಂದು ಕಾರಣ ಇರ್ತದೆ. ಅದು ಯಾವುದು ಕಾರಣ ಅಂದರೆ ಭಗವಂತ ಅಷ್ಟೆ. ಭಗವಂತನ ದಿವ್ಯ ದರ್ಶನಾದಿ, ಅವನ ಸ್ಮರಣೆ, ಅವನ ಉಪಾಸನೆ ಇತ್ಯಾದಿಗಳಿಂದ ಲಕ್ಷ್ಮೀ ಮೊದಲಾದ ಎಲ್ಲವರಿಗೆ ಆನಂದ ಬರ್ತದೆ. ಪರಮಾತ್ಮನ ಆನಂದ ಅಂಥದ್ದಲ್ಲ. ನಿರುಪಮಾನಂದಾತ್ಮ ಯಾರು ಅಂದರೆ ಸಾಕ್ಷಾತ್ ನಾರಾಯಣ. ಅವನಿಂದ ಭವ ಅಂದರೆ ಹುಟ್ಟಿದವರು ಯಾರು? ಚತುರ್ಮುಖ ಬ್ರಹ್ಮ. ಒಂದು ಸಲ ಹುಟ್ಟಿಲ್ಲ ರೀ, ಎಷ್ಟು ಸಲ ಹುಟ್ಟಿದ್ದಾನೆ ಗೊತ್ತನ? ನಿರುಪಮಾನಂದ. ಭವ ಅಂಬೋದಕ್ಕೆ 2 ಅರ್ಥ ಅಂತ ಹೇಳಿದ್ದೀನಿ ನಾನು. ಭವ ಅಂದರೆ ರುದ್ರ ಅಂತ ಒಂದು ಅರ್ಥ, ಭವ ಅಂದರೆ ಹುಟ್ಟಿದವ ಅಂತ ಅರ್ಥ. ಯಾರಿಂದ ಹುಟ್ಟಿದವ? ನಿರುಪಮಾನಂದಾತ್ಮ. ನಿರುಪಮಾನಂದಾತ್ಮ ಎಂಬ ಹೆಸರನ್ನು ಪಡೆದಿರತಕ್ಕಂಥ ಜಗನ್ನಾಟಕ ಸೂತ್ರಧಾರಿಯಾಗಿರ್ತಕ್ಕಂಥ ನಾರಾಯಣ ಏನಿದ್ದಾರಲ್ಲ, ಅವನಿಂದ ಭವ ಹುಟ್ಟಿದವನು ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಎಷ್ಟು ಸಲ ಹುಟ್ಟಿದ್ದಾನೆ? ಸೂಕ್ಷ್ಮ ಸೃಷ್ಟಿಯಲ್ಲಿ ಒಂದು ಚಿಂತನೆ ಹೇಳ್ತೀನಿ ಕೇಳಿ. 3 ರೂಪದಲ್ಲಿ ಹುಟ್ಟಿದ್ದಾನೆ, 3 ಸಲ ಹುಟ್ಟಿದ್ದಾನೆ. ಒಂದು ಮೂಲರೂಪಿ ನಾರಾಯಣ. ಆ ಮೂಲರೂಪಿ ನಾರಾಯಣನಿಂದ ಕಾಲ ಎಂಬ ಹೆಸರಿನಿಂದ ಮೊಟ್ಟ ಮೊದಲು ಬ್ರಹ್ಮದೇವರು ಬರ್ತಾರೆ. ಫಸ್ಟ್ ಪ್ರಾರಂಭದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ ಸೂಕ್ಷ್ಮ ಸೃಷ್ಟಿಯಲ್ಲಿ, ಅದಕ್ಕೆ ಸೂಕ್ಷ್ಮ ಸೃಷ್ಟಿ ಅಂತಾರೆ. ಆ ಸೂಕ್ಷ್ಮ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು, ಆ ಜೀವಿ ಏನಾಗ್ತಲ್ಲ, ಇದು ನಾರಾಯಣ ನಾಮಕ ಪರಮಾತ್ಮನಿಂದ, ನಾರಾಯಣ ಮತ್ತು ಲಕ್ಷ್ಮಿ ಇವರಿಂದ ಕಾಲ ಎಂಬ ಹೆಸರಿನಿಂದ ಹೊರಗೆ ಬರ್ತಾರೆ. ಇದೇ ಚತುರ್ಮುಖ ಬ್ರಹ್ಮ ಮಾಯಾವಾಸುದೇವ್, ಮಾಯಾಪತಿಯಾಗಿರ್ತಕ್ಕಂಥ ವಾಸುದೇವ ನಾಮಕ ಪರಮಾತ್ಮ ಇದ್ದಾನಲ್ಲ, ಆ ವಾಸುದೇವನಿಂದ ಪುರುಷ ಎಂಬ ಹೆಸರಿನಿಂದ ಹೊರಗೆ ಬರ್ತಾನೆ. ಇದೇ ಚತುರ್ಮುಖ ಬ್ರಹ್ಮ ಮತ್ತೆ ಪುನಃ ಕೃತಿಪತಿ ಪ್ರದ್ಯುಮ್ನ ಇದ್ದಾನಲ್ಲ, ಆ ಕೃತಿಪತಿ ಪ್ರದ್ಯುಮ್ನಿಂದ ವಿರಂಚಿಯಾಗಿ ಬರ್ತಾನೆ. ಏನಾಯಿತು? 3 ರೂಪದಿಂದ ಬಂದ ಪ್ರಾರಂಭದಲ್ಲಿ, ಸೃಷ್ಟಿಯ ಪ್ರಾರಂಭದಲ್ಲಿ
ಒಬ್ಬೇ ಒಬ್ಬ ಬ್ರಹ್ಮ ಎನ್ನುವ ಜೀವಿ ಮೊಟ್ಟ ಮೊದಲು ನಾರಾಯಣನಿಂದ ಕಾಲ ಎಂಬ ಹೆಸರಿನಿಂದ ಬರ್ತಾನೆ. ವಾಸುದೇವನಿಂದ ಪುರುಷ ಎಂಬ ಹೆಸರಿನಿಂದ ಪ್ರಕಟ ಆಗ್ತಾನೆ. ಮತ್ತು ಪ್ರದ್ಯುಮ್ನನಿಂದ ವಿರಿಂಚಿ ಎಂಬ ಹೆಸರಿನಿಂದ ಪ್ರಕಟನಾಗ್ತಾನೆ. ಇದರಂತೆ ಇಷ್ಟಕ್ಕೆ ನಿಲ್ಲೋದಿಲ್ಲ. ಈ ಬ್ರಹ್ಮನೇ ಮುಂದೆ ಪದ್ಮಕಲ್ಪದಲ್ಲಿ, ಅಂದರೆ ಪರಮಾತ್ಮ ಮುಂದೆ 50 ವರ್ಷಗಳು, ಬ್ರಹ್ಮದೇವರಿಗೆ 50 ವರ್ಷ ಆದಮೇಲೆ ಪರಮಾತ್ಮ ಪದ್ಮನಾಭ ರೂಪವನ್ನು ತಾಳ್ತಾನೆ. ಅಂಥ ಪದ್ಮನಾಭ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ನಾಭಿಯಿಂದ ಒಂದು ಕಮಲ ಪ್ರಕಟವಾಗ್ತದೆ. ಅದು ರಮಾತ್ಮಕವಾಗಿರ್ತಕ್ಕಂಥದ್ದು. 14 ದಳಗಳಿಂದ ಕೂಡಿಕೊಂಡಿರ್ತದೆ. 14 ದಳಗಳಿಂದ ಕೂಡಿದ ರಮಾತ್ಮಕ ಸಾಕ್ಷಾತ್ ಲಕ್ಷ್ಮಿಯೇ ಭಗವಂತನ ನಾಭಿಯಿಂದ ಕಮಲದ ರೂಪದಲ್ಲಿ ಪ್ರಕಟ ಆಗ್ತಾಳೆ. ಅದರಿಂದ ಮತ್ತೆ ಬ್ರಹ್ಮ ಹುಟ್ಟಿ ಬರ್ತಾನೆ. ಸೊ ಪದ್ಮನಾಭ ರೂಪಿ ಪರಮಾತ್ಮನಿಂದ ಹುಟ್ಟಿ ಬರ್ತಾನೆ. ಇವನಿಗೆ ಹಿರಣ್ಯಗರ್ಭ ಅಂತ ಹೆಸರು. ಈತನೇ ಮುಂದೆ ಏನಾಗ್ತಾನೆ ಗೊತ್ತನ, ಈ ಚತುರ್ಮುಖ ಬ್ರಹ್ಮ ನಾರಾಯಣನಿಂದ ಹುಟ್ಟಿದ, ವಾಸುದೇವನಿಂದ ಹುಟ್ಟಿದ, ಪ್ರದ್ಯುಮ್ನನಿಂದ ಹುಟ್ಟಿದ, ಪದ್ಮನಾಭರೂಪಿ ಪರಮಾತ್ಮನಿಂದ ಜನ್ಮ ತಾಳಿದ ಈತನೇ ಮುಂದೆ ವಿರಾಟ್ ಕಲ್ಪ ಅಂತ ಬರ್ತಾರೆ. ಆ ವಿರಾಟ್ ಕಲ್ಪದಲ್ಲಿ ಭಗವಂತ ವಿರಾಟ್ ರೂಪವನ್ನು ಧಾರಣ ಮಾಡ್ತಾನೆ. ಆ ವಿರಾಟ್ ರೂಪ ಧಾರಣ ಮಾಡಿದಾಗ ಆ ವಿರಾಟ್ ರೂಪಿಯಾದ ಭಗವಂತನಿಂದ ವಿರಾಟ್ ಅಂತಕ್ಕಂಥ ಒಬ್ಬ ವಿರಾಟ್ ಎಂಬ ಹೆಸರಿನಿಂದ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ. ಆ ಚತುರ್ಮುಖ ಬ್ರಹ್ಮದೇವರಲ್ಲಿ ವಿರಾಟ್ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಪ್ರವೇಶ ಮಾಡಿ ಆತನಿಂದ ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಸೊ 5 ಬಾರಿ ಚತುರ್ಮುಖ ಬ್ರಹ್ಮದೇವರು ಬಂದಿದ್ದಾರೆ. ನಾರಾಯಣನಿಂದ ಕಾಲನಾಮಕನಾಗಿ, ವಾಸುದೇವನಿಂದ ಪುರುಷನಾಮಕನಾಗಿ, ಪ್ರದ್ಯುಮ್ನನಿಂದ ವಿರಂಚಿಯಾಗಿ, ಪದ್ಮನಾಭ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಂದ ಹಿರಣ್ಯಗರ್ಭ ಎಂಬ ಹೆಸರಿನಿಂದ, ಸ್ವತಃ ಇನ್ನು ವಿರಾಟ್ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನಿಂದ ವೈರಾಟ್ ಎಂಬ ಹೆಸರಿನಿಂದ ಚತುರ್ಮುಖ ಬ್ರಹ್ಮ ಹುಟ್ಟುತ್ತಾನೆ. ಅದಕ್ಕೆ ಜಗನ್ನಾಥ ಈ ರಹಸ್ಯ ನಮಗೆ ತಿಳಿಸಬೇಕಾದ ಕಾರಣ ನಿರುಪಮಾನಂದಾತ್ಮ ಭವ ಅಂತ ಹೇಳಿದ್ದು. ನಿರುಪಮ, ಸಾಟಿ ಇಲ್ಲದೇ ಇರತಕ್ಕಂಥ ಸರ್ವೋತ್ತಮರಾಗಿರತಕ್ಕಂಥ ಆನಂದ ಸ್ವರೂಪಿಯಾಗಿರತಕ್ಕಂಥ ಪರಬ್ರಹ್ಮನಿಂದ ಭವ ಹುಟ್ಟಿದವನು ನಮ್ಮ ಬ್ರಹ್ಮ. ಸಾಮಾನ್ಯ ಅಲ್ಲ. ಅದು ಕಾರಣ ಅವನು ಜೀವೋತ್ತಮ, ಎಲ್ಲ ಜೀವಿಗಳ ಮಧ್ಯದಲ್ಲಿ ಶ್ರೇಷ್ಠನ. ಹೌದು, ಇಂಥ ಬ್ರಹ್ಮದೇವರಿಗೆ ಇದು ಸಂಬಂಧಪಟ್ಟಿದ್ದಾದರೆ ವಾಯುದೇವರಿಗೆ ಹಾಗೆ ಸಂಬಂಧ? ವಾಯುದೇವರು ಕೂಡ ನೇರವಾಗಿ ಭಗವಂತನಿಂದೇ ಹುಟ್ಟುತ್ತಾರೆ. ಹೆಂಗೆ ಹುಟ್ಟುತ್ತಾರೆ? ಯಾತ್ರಿಂದ ಜಯಾಪತಿ ಸಂಕರ್ಷಣ. ಬ್ರಹ್ಮದೇವರು ಯಾವ ರೀತಿ ನಾರಾಯಣನಿಂದ ಹೊರಗೆ ಬಂದರೂ ಅದರಂತೆ ಜಯಾಪತಿಯಾಗಿರ್ತಕ್ಕಂಥ ಸಂಕರ್ಷಣ ನಾಮಕ ಪರಮಾತ್ಮನಿಂದ ಸೂತ್ರನಾಮಕ ವಾಯುದೇವರು ಹೊರಗೆ ಬರ್ತಾರೆ. ಭಾರತೀ ದೇವಿಯಿಂದ ಕೂಡಿಕೊಂಡು ಸೂತ್ರನಾಮಕ ವಾಯುದೇವರು ಹೊರಗೆ ಬರ್ತಾರೆ. ಸೊ ವಾಯುದೇವರಾಗಲಿ ಬ್ರಹ್ಮದೇವರಾಗಲಿ ಇಬ್ಬರು ಕೂಡ ನಿರುಪಮಾನಂದಾತ್ಮಭವರು. ನಿರುಪಮಾನಂದ, ಸಾಟಿ ಇಲ್ಲದೇ ಇರತಕ್ಕಂಥ ಸರ್ವೋತ್ತಮನಾದ ಆನಂದ ಸ್ವರೂಪಿಯಾಗಿರ್ತಕ್ಕಂಥ ಪರಬ್ರಹ್ಮ ನಾರಾಯಣನ ರೂಪಗಳಿಂದ ಅಭಿವ್ಯಕ್ತವಾದವರು, ಪ್ರಕಟವಾದವರಾದ ಕಾರಣ ಈ ಇಬ್ಬರು ಕೂಡ ನಿರುಪಮಾನಂದಾತ್ಮಭವರು. ಸರಿ ಸ್ವಾಮಿ, ಜಯಾಪರ ಸಂಕರ್ಷಣೆಯಿಂದ ಸೂತ್ರನಾಮಕ ವಾಯುದೇವರು ಬಂದರು, ಇವೆಲ್ಲ ಹೇಳಿದಿರಿ. ಮತ್ತು ಲಕ್ಷ್ಮೀ ಭಾರತೀ ಸರಸ್ವತಿಯರು ಕೂಡ ಅದೇ ಪ್ರಕಾರ ಬಂದಿದ್ದಾರೆ. ಅದನ್ನು ನಾವು ಚಿಂತನೆ ಮಾಡ್ಬೋದು. ಅದಕ್ಕೆ ದಾಸರು ಏನು ಮಾಡಿದ್ರು ಗೊತ್ತಾ? ಇಷ್ಟು ಮಾತ್ರವಲ್ಲ, ಸಕಲ ದೇವತಾ ಲೋಕ ಎಲ್ಲವೂ ಕೂಡ ಬ್ರಹ್ಮದೇವರಿಂದ ಹೊರಗೆ ಬಂದಿದ್ದಾರೆ. ವಿರಾಟ್ ರೂಪಿಯಾಗಿರ್ತಕ್ಕಂಥ ಬ್ರಹ್ಮನಿಂದ ಹೊರಗೆ ಬಂದಿದ್ದಾರೆ. ಅದನ್ನು ಹೇಗೆ ಹೇಳ್ತಾರೆ? ನಿರುಪಮಾನಂದಾತ್ಮ ಎಂಬುದನ್ನು ಬ್ರಹ್ಮನಿಗೆ ಅರ್ಥ ಮಾಡಬೇಕು. ನಿರುಪಮ, ಜೀವಲೋಕದಲ್ಲಿ ಸಾಟಿ ಇಲ್ಲದೆ ಇರತಕ್ಕಂಥ ಉತ್ತಮನಾಗಿರ್ತಕ್ಕಂಥ ಜೀವೋತ್ತಮನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಅವನೆಂಥವನು? ಆನಂದ ಸ್ವರೂಪಿ, ಆನಂದಾತ್ಮ ಅವನು. ಅಂಥ ಆನಂದಾತ್ಮನಿಂದ ಭವ ಹುಟ್ಟಿದವರು ಯಾರು? ದೇವತೆಗಳು ಹುಟ್ಟಿದರು. ಹೆಂಗೆ ಹುಟ್ಟಿದರು? ಎಲ್ಲಿ ಹುಟ್ಟಿದರು? ಚತುರ್ಮುಖ ಅದನ್ನು ಹೇಳ್ತಾರೆ. ಸೃಷ್ಟಿಯ ಸೂಕ್ಷ್ಮದಲ್ಲಿ ಪುರುಷನಾಮಕ ಬ್ರಹ್ಮದೇವರಿಂದ ಆತನ ಪತ್ನಿಯಾಗಿರ್ತಕ್ಕಂಥ ಪ್ರಕೃತಿಯಿಂದ ವಾಯುದೇವರು ಬಲ ಎಂಬ ಹೆಸರಿನಿಂದ ಹುಡ್ತಾರೆ. ಮೊಟ್ಟ ಮೊದಲು ವಾಯುದೇವರೇ ಹುಟ್ಟಿ ಬರ್ತಾರೆ. ಯಾರು? ಚತುರ್ಮುಖ ಬ್ರಹ್ಮನಿಂದ. ಪುರುಷನಾಮಕ ಬ್ರಹ್ಮದೇವರಿಂದ ಮೊಟ್ಟ ಮೊದಲು ನಾರಾಯಣನಿಂದ, ವಾಸುದೇವನಿಂದ ಪುರುಷನಾಮಕ ಬ್ರಹ್ಮ ಹುಟ್ಟಿದ್ನಲ್ಲ, ಅಂಥ ಪುರುಷನಾಮಕ ಬ್ರಹ್ಮನಿಂದ ಸೂತ್ರನಾಮಕ ವಾಯುದೇವರು ಪ್ರಕೃತಿ ಎಂತಕ್ಕಂಥ
ಭಾರತೀ ದೇವಿಯಿಂದ ಕೂಡಿಕೊಂಡು ಬಲ ಎಂಬ ಹೆಸರಿನಿಂದ ಹುಟ್ಟಿ ಬರ್ತಾರೆ. ಇದಾದ ಮೇಲೆ ವಿರಿಂಚಿ ಮತ್ತು ಸರಸ್ವತಿ ಇವರಿಂದ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತಕ್ಕಂಥ ಸರಸ್ವತಿಯ 3 ರೂಪಗಳು ಹೊರಗೆ ಬರ್ತಾವೆ. ಹೌದ್ರಿ, ಈ 3 ರೂಪಗಳನ್ನೇನು ಮಾಡ್ತಾನೆ ಬ್ರಹ್ಮ ಗೊತ್ತಾ? ತನಗೆ ಪತ್ನಿಯರನ್ನಾಗಿ ಮಾಡಿಕೋತಾನೆ. ಇಲ್ಲಿ ಸ್ವಲ್ಪ ಗಜಿಬಿಜಿ ಅನ್ನಿಸ್ತದೆ ನಮಗೆ. ಏನು, ತನ್ನ ಮಗಳನ್ನೇ ತಾನು ಮದುವೆ ಮಾಡಿಕೊಂಡ ಬ್ರಹ್ಮದೇವರು. ವಿರಿಂಚಿ ನಾಮಕ ಬ್ರಹ್ಮ ತನ್ನ ಪತ್ನಿಯಾಗಿರ್ತಕ್ಕಂಥ ಸರಸ್ವತಿಯಿಂದ 3 ಮಂದಿಗೆ ಜನ್ಮ ಕೊಡ್ತಾನೆ. ಅವರು ಯಾರು? ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತಕ್ಕಂಥವ್ರು. ಈ 3 ಜನರು ಒಂದು ರೀತಿಯಿಂದ ಬ್ರಹ್ಮನಿಗೆ ಮಕ್ಕಳಾದರು. ಇವರನ್ನೇ ಮದುವೆ ಮಾಡಿಕೊಂಡ. ಆದ ಕಾರಣವೇ ಮತ್ತೆ ಮತ್ತೆ ನಾವು ಎಚ್ಚರಿಕೆ ವಹಿಸಬೇಕಾಗಿದ್ದೇನೆಂದರೆ, ಈ ದೇವತೆಗಳ ಜನನ ಇದನ್ನು ನೋಡಿದಾಗ ಅವ್ರ ಮಕ್ಕಳು, ಇವ್ರ ಹೆಂಡತಿ, ಇವ್ರ ಗಂಡ, ನಮ್ಮ ಸಂಸಾರದಲ್ಲಿ, ಜೀವಿಗಳ ಸಂಸಾರದಲ್ಲಿ ಏನು ಬಾಂಧವ್ಯ ಅದೆ, ಗಂಡ ಹೆಂಡತಿ ಮಕ್ಕಳು, ಆ ರೀತಿ ನಾವು ಅರ್ಥನೇ ಮಾಡಬಾರದು. ಮತ್ತು ಹಾಗಾದರೆ ಬ್ರಹ್ಮದೇವರು ಮದುವೆ ಮಾಡಿಕೊಂಡ ಅಂತಂತಾರಲ್ಲ, ಮದುವೆ ಮಾಡಿಕೊಂಬೋದು ಅಂದ್ರೇನು? ಅವಳ ಕೈ ಹಿಡಿದು ಅವಳಿಂದ ಭಗವತ್ ಕಾರ್ಯ ಮಾಡಲಿಕ್ಕಾಗಿ ನಾವು ಮದುವೆ ಮಾಡಿಕೋತೀವಿ. ಯಾಕೆ ಮದುವೆ ಮಾಡಿಕೋತೀವಿ ನಾವು? ಒಬ್ಬ ಹೆಣ್ಣು ಹುಡುಗಿಯೊಟ್ಟಿಗೂ, ಆ ಹೆಣ್ಣು ಹುಡುಗಿ ಏನು ಮಾಡ್ತಾಳೆ, ಅದು ಗಂಡನೊಟ್ಟಿಗೂ ಗಂಡಸಿನೊಟ್ಟಿಗೂ ವೈವಾಹ ಸಂಬಂಧವನ್ನು ಬೆಳೆಸ್ತಾರೆ. ಈ ವೈವಾಹ ಸಂಬಂಧ ಯಾಕೆ ಬಳಸ್ತೀವಿ? ಸಂಸಾರ ಬೆಳೆಸ್ಲಿಕ್ಕಾಗಿ, ನಮ್ಮ ತಂದೆ ತಾಯಿಗಳ ಸೇವೆ ಮಾಡಲಿಕ್ಕಾಗಿ, ಅತ್ತೆ ಮಾವಂದರ ಸೇವೆ ಮಾಡಲಿಕ್ಕಾಗಿ, ಪುತ್ರೋತ್ಪತ್ತಿ ಮಾಡಲಿಕ್ಕಾಗಿ, ಸಂಸಾರವನ್ನು ಬೆಳೆಸಲಿಕ್ಕಾಗಿ ನಾವು ಬಡಿತೀವಿ. ಆದರೆ ದೇವತೆಗಳಿದ್ದಾರಲ್ಲ, ಚತುರ್ಮುಖ ಬ್ರಹ್ಮ ತನ್ನ ಪತ್ನಿಯಾಗಿರತಕ್ಕಂಥ ಸರಸ್ವತಿ ಎಂಬ ದೇವಿ ಒಂದು ರೂಪದಿಂದ 3 ಜನ ಹೆಣ್ಣುಮಕ್ಕಳಿಗೆ ಜನ್ಮ ಕೊಟ್ಟ. ಅದು ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತಕ್ಕಂಥವ್ರು ತಂದೆಲ್ಲ ಅವರೊಟ್ಟಿಗೆ ಮದುವೆ ಮಾಡಿಕೊಂಡಿದ್ದು ಯಾಕೆ ಅಂದರೆ ಭಗವತ್ ಕಾರ್ಯ ಸಾಧನೆಗಾಗಿ, ಭಗವಂತನ ಸೇವೆ ಮಾಡಲಿಕ್ಕಾಗಿ ಅಷ್ಟೇ. ಬರ್ತದೆ ಪತ್ನಿ ಅಂದ್ರೇನು? ಅವಳನ್ನು ನಿಯತವಾಗಿ ನಾವು ನಮ್ಮ ಪತ್ನಿಯೊಟ್ಟಿಗೆ ಕೆಲಸ ಮಾಡಿದಂತೆ, ಅವಳು ನಮ್ಮೊಟ್ಟಿಗೆ ಕೆಲಸ ಮಾಡಿದಂತೆ ನಾವು ನಮ್ಮ ಮಕ್ಕಳೊಟ್ಟಿಗೆ ಕೆಲಸ ಮಾಡಲಿಕ್ಕಾಗಲ್ಲ. ನಮ್ಮ ಮಕ್ಕಳು ಮಾತನ್ನು ಕೇಳಬಹುದು, ಕೇಳದೇ ಇರ್ಬೋದು. ಆದರೆ ಕರಾವಲ ಮಾಂಗಲ್ಯ ಕಟ್ಟಿಸ್ಕೊಂಡಿರ್ತಕ್ಕಂಥ ಹೆಂಡತಿ, ಗಂಡನ ಕೈ ಹಿಡಿದಿರ್ತಕ್ಕಂಥ ಹೆಣ್ಮಗಳು ಒಬ್ಬರಿಗೊಬ್ಬರು ಸಮನ್ವಯ ಮಾಡಿಕೊಂಡು ಪ್ರೀತಿಯಿಂದ ಸಂಸಾರವನ್ನು ಬೆಳೆಸಿದಂತೆ ಸರಸ್ವತಿ ಮತ್ತು ಗಾಯತ್ರಿ, ಸಾವಿತ್ರಿ, ಸರಸ್ವತಿಯರನ್ನು ಬ್ರಹ್ಮದೇವರು ಪತ್ನಿಯರನ್ನಾಗಿ ಸ್ವೀಕಾರ ಮಾಡಿದ. ಅಂದರೆ ಭಗವಂತನ ಕಾರ್ಯವನ್ನು ಭಕ್ತಿಯಿಂದ ನಿರಂತರ ಮಾಡಲಿಕ್ಕಾಗಿ ಪತ್ನಿ ಸ್ಥಾನದಲ್ಲಿ, ಅವಳು ಪತ್ನಿ ಅಲ್ಲ, ನಿಜವಾಗಿ ಹೆಂಡತಿ ಅಲ್ಲ, ಸಂಸಾರ ಮಾಡಲಿಕ್ಕಾಗಿ ಮಾಡಿಕೊಂಡಿದ್ದಲ್ಲ, ಮತ್ಯಾತಕ್ಕಾಗಿ ಭಗವತ್ ಕಾರ್ಯ ಸಾಧನೆಗಾಗಿ, ಜಗತ್ತಿನ ಕ್ಷೇಮಕ್ಕಾಗಿ, ಜಗತ್ತನ್ನು ಅಭಿವೃದ್ಧಿ ಮಾಡಲಿಕ್ಕಾಗಿ ಮತ್ತು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಒಬ್ಬರೇ ಭಗವಂತನ ಉಪಾಸನೆ ಮಾಡಬಾರ್ದು. ಆ ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಎನ್ನುವವರಿಂದ ಕೂಡಿಕೊಂಡು ಭಗವಂತನ ಉಪಾಸನೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಆ ಜೀವಿ, ಆ ಬ್ರಹ್ಮ ಎನ್ನುವ ಜೀವಿ ತನಗೆ ಮಕ್ಕಳಂತೆ ಹುಟ್ಟಿ ಬಂದ ಗಾಯತ್ರಿ, ಸಾವಿತ್ರಿ, ಸರಸ್ವತಿಯನ್ನು ಪತ್ನಿಯರ ಸ್ಥಾನದಲ್ಲಿ ಇಟ್ಟುಕೊಂಡ, ಅವರನ್ನು ಸ್ವೀಕಾರ ಮಾಡಿದ ಅಂತ ತಿಳಿಬೇಕೆ ಹೊರತಾಗಿ ನಮ್ಮ ಲೌಕಿಕವಾದ ವಿವಾಹದಂತೆ ಅವರು ವಿವಾಹ ಆದರು, ನಮ್ಮ ಲೌಕಿಕ ದಾಂಪತ್ಯದಂತೆ ಅವರು ಸಾಂಸಾರಿಕ ಜೀವನ ಮಾಡಿದರು ಅಂತಂಬುದನ್ನು ನಾವು ಊಹೆ ಮಾಡಬಾರ್ದು. ಅವರ ಎಲ್ಲ ವ್ಯಾಪಾರಗಳು ಭಗವತ್ ಸೇವೆಗಾಗಿ, ಭಗವಂತನ ಆಜ್ಞಾ ಪರಿಪಾಲನೆಗಾಗಿ, ಅವನ ಆಜ್ಞೆಯಂತೆ ಈ ಜಗತ್ತನ್ನು ರಕ್ಷಣೆ ಮಾಡಲಿಕ್ಕಾಗಿ ಅಂತ ಅರ್ಥ ಮಾಡಬೇಕೆ ಹೊರತಾಗಿ ಮತ್ಯಾತಕ್ಕೂ ನಾವು ಊಹೆ ಮಾಡಬಾರ್ದು. ಇಂಥ ಚತುರ್ಮುಖ ಬ್ರಹ್ಮನ ದೇಹದಿಂದ ದೇವತೆಗಳೆಲ್ಲ ಹುಟ್ಟಿ ಬಂದರು. ಅದು ಹೇಗೆ, ಅದರ ಅಪೂರ್ವ, ಅದರ ರಹಸ್ಯವನ್ನು ಜಗನ್ನಾಥದಾಸರು ಹೇಳ್ತಾರೆ ಹೇಗೆ ಎಂಬುದನ್ನು ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.